ಆ ಸಾಂಗ್ ಅವರೊಬ್ಬರ ಹಾಡ್ತಾರೆ. ದೇಶಭಕ್ತರು ಅಂತಂತಾರಲ್ಲ RSS ತರು. ಯಾಕೆ RSS ಕಚೇರಿ ಮೇಲೆ ಇವತ್ತಿನವರೆಗೂ ರಾಷ್ಟ್ರಧ್ವಜ ಹಾರಿಸಿಲ್ಲ? ರಾಷ್ಟ್ರಧ್ವಜ ಇನ್ನು ಯಾರ್ದದು? ಈ ರಾಷ್ಟ್ರದ ಸ್ವಾಭಿಮಾನದ ಸಂಕೇತ, ಈ ರಾಷ್ಟ್ರದ ಧ್ವಜ. ಅದನ್ನ ಯಾಕೆ RSS ಕಚೇರಿ ಮೇಲೆ ಹಾರಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ RSS ನವ್ರು ಮಾತಾಡಕತ್ತಿಲ್ಲ? ನೀವು ವಿರೋಧ ಮಾಡ್ತೀರಲ್ಲ ಸರ್? ವಿರೋಧ ಮಾಡ್ತೀವಿ. RSS ಅಂದ್ರೆ ನಾವು ಇವತ್ತು ವಿರೋಧ ಮಾಡ್ತೀವಿ. ಅದಕ್ಕೆ ತಪ್ಪೇನಿದೆ. ಯಾಕೆ ನಾವನ್ನು ಅವ್ರ ಪರವಾಗಿರ್ಬೇಕಂತ ಏನಿಲ್ಲ. ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. BJP ಸೇರಿಬಿಟ್ರಾ? BJP ಹಿಂಗೆಲ್ಲ ಆಡ್ತೀರಿ, ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು. ನೀವು ಮುಂದಿಂದ ಹೇಳಿಲ್ಲ. ಸದಾ ನಮಸ್ತೆ ವತ್ಸಲೆ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವು ಇಂಥದೆಲ್ಲ ಆಡ್ತೀರಿ, ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ. ಅಲ್ಲ ಸರ್, ನೀವು ರಾಜಕಾರಣ ಅವತ್ತಿನ ಯಂಗ್ಸ್ಟರ್ಸು ಕಾಲೇಜ್ ಇಲೆಕ್ಷನ್ನು ಅವಾಗೆಲ್ಲ ಕಾಲೇಜ್ ಯೂನಿಯನ್ ಇದು ಆಗಿದ್ವಿ, ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದ್ದೆ, ಜನರಲ್ ಸೆಕ್ರೆಟರಿ. ಅದತ್ನಾಗ ಸಹಜವಾಗಿ ರಾಜಕೀಯ ಪಕ್ಷಗಳು ನಮ್ಮನ್ನು ಗುರುತಿಸಿ ಕರ್ಕೊಂಡೋಗಿ ವಿದ್ಯಾರ್ಥಿ ಜನತಾ ಕಾಲೇಜ್ ಇದ್ದಂತೆ ವಿದ್ಯಾರ್ಥಿ ಜನತಾದೊಳಗೆ ಜೊತೆಗಾಡಿದ್ವಿ. ರಾಮಕೃಷ್ಣ ಹೆಗಡೆ ಅವರು ಅವತ್ತು ಆ ಭಾಗದೊಳಗೆ ಲೋಕಸಭಾ ಚುನಾವಣೆ ನಿಂತಿದ್ದರು. ಆ ಟೈಮ್ ತಪ್ಪೇನಿದೆ. ಆದರೆ ತತ್ವ ಸಿದ್ಧಾಂತ ಅನ್ನೋದು ಒಂದು ಏಜಿಗೆ ಬಂದ ಮೇಲೆ ಎಲ್ಲವನ್ನ ತಿಳ್ಕೊಂಡ ಮೇಲೆ ಇವತ್ತು ನಮಗೆ ಪಕ್ಷಾತೀತ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟರೆ ಬೇರೆ ಪಾರ್ಟಿಗೆ ಇಲ್ಲ ಅಂತ ನಮ್ಗೆ ಮನವರಿಕೆ ಆಗೈತೆ. ಇವತ್ತು ತುಳಿತಕ್ಕೊಳಗಾದಂಥವ್ರನ್ನ ಮೇಲೆತ್ತುವಂಥ ಕೆಲಸ, ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ, ಎಲ್ಲವನ್ನ ಮಾಡೋಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಈ ಒಳ ಮೀಸಲಾತಿ ಮತ್ತೊಂದು ಮಗದೊಂದು ಅಂತಂತ BJP ಅಂತಲ್ಲ. ಒಳ ಮೀಸಲಾತಿ ಇವ್ರಿಗೆ ಸಂಬಂಧನೇ ಇಲ್ಲ. BJPಯವರಿಗೆ SC STಗಳು ಇವ್ರಿಗೆ ಸಂಬಂಧ ನೋವೇ ಕನ್ಸರ್ನ್. ಇವರು SC ST ಬಗ್ಗೆ ಮಾತಾಡೋಕೆ ಹಕ್ಕನೇ ಇಲ್ಲ ಇವ್ರಿಗೆ. ಒಳ ಮೀಸಲಾತಿ ಪ್ರಾರಂಭ ಆಗಿದ್ದು ಯಾವಾಗ? 35 ವರ್ಷದಿಂದ SM ಕೃಷ್ಣವ್ರ ಕಾಲದೊಳಗೆ. ಅವಾಗ ಸದಾಶಿವ ವರದಿ ಇದು ಆಯೋಗನ ಮಾಡಿದವರು SM ಕೃಷ್ಣ. BJPಯವರು ಅಷ್ಟಕ್ಕೊಂದು ಕೆಲಸ ಮಾಡಿದಾರಲ್ಲ, ಅಷ್ಟಕ್ಕೊಂದು 2 ಸತಿ ಸರ್ಕಾರ ಮಾಡಿದ್ರು. ಯಾವ ಆಯೋಗ ಮಾಡ್ಯಾರ? ಹಿಂದುಳಿದೊಳಗದ ಆಯೋಗ ಮಾಡಿದ್ರ? SC ST ಆಯೋಗ ಮಾಡಿದ್ರ? ಏನಾದರೂ SC STಗಳ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಆಯೋಗ ಮಾಡಿ ಏನಾದರೂ ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನ ಏನಾದರೂ ಮಾಡಿದ್ರ? ಏನು ಮಾಡಿಲ್ಲ. ಅವನೂರು ವರದಿ ಯಾರು ಮಾಡಿದ್ರು? ದೇವರಾಜ ಅರಸು. ಅವರೆಲ್ಲ ಅಂತಿಂತ ವರದಿ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಇವರು ಯಾವ ವರದಿ ಮಾಡ್ರೆ ಒಂದೇ ಒಂದು ಹೆಸರು ಹೇಳ್ರಿ ನೀವು. ಒಳ ಮೀಸಲಾತಿ ವರದಿ ಬಂದಿದ್ದನ್ನು ಇವ್ರಿಗೆ ಮಾಡೋಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಇವರಿಗೆ. ಇವ್ರು ಒಳ ಮೀಸಲಾತಿ ವಿಚಾರದಾಗ ಪ್ರತಿಭಟನೆ, ಸ್ಟ್ರೈಕು ಮಾಡಕ್ಕೆ ಹೋಗ್ತಾರೆ BJP. ಇವ್ರಿಗೆ ಯಾವ ಹಕ್ಕು, ಯಾವ ನೈತಿಕ ಹಕ್ಕೈತಿ? ಯಾವ ನೈತಿಕ ಹಕ್ಕೈತಿ ಹೇಳ್ರಿ? ಸುಮ್ಮ ಅವರು ರಾಜಕಾರಣ ಎದಕ್ಕೆ ಮಾಡ್ತಾರಂದ್ರೆ ಒಳ್ಳೆ ಮನಸ್ಸಿದ್ದವ್ರನ್ನ ಮನಸ್ಸು ಕೆಡಿಸುವಂಥ ಕೆಲಸ. ದೇವಸ್ಥಾನ, ಮಸೀದಿ, ಇದೀಗ ಇಂಥವ್ರು ಜಗಳ ಹಚ್ಚಿ ಅಲ್ಲಿ ಅದರೊಳಗೆ ಬ್ಯಾಳೆ ಬೇಯಿಸ್ಕೊಂಡು ನಾವು ಹಿಂದೂಗಳು, ನಾವು ಮುಸ್ಲಿಮ್, ಯಾಕೆ ನಾವಲ್ಲ ಹಿಂದೂಗಳು,